ಆನ್ ಆಗಿತ್ತಾ? ಹಾ, ಓಕೆ, ಇದನ್ನ ಜಾಯ್ನ್ ಆಗಿ. ನಮಸ್ಕಾರ ವೀಕ್ಷಕರೇ, ಟಾಕ್ಸ್ ವಿತ್ ಮಂಜುಶ್ರೀ ಎಂ ವಿಶ್ವಕರ್ಮ ಯೂಟ್ಯೂಬ್ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಇವತ್ತು ನಮ್ ಜೊತೆ ಇರ್ತಕ್ಕಂಥ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂತ ಅಂದ್ರೆ ಡ್ಯಾನ್ಸರ್, ಅಥ್ಲೆಟ್, ಫ್ಯಾಷನ್ ಡಿಸೈನರ್, ಟ್ರೈನರ್, ಹಾಗೆ ರೀಸೆಂಟ್ಲಿ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಸೌಂದರ್ಯ ಅರುಣ್ ಅವರು. ಮ್ಯಾಮ್, ವೆಲ್ಕಮ್ ಟು ಅವರ್ ಟಾಕ್ಸ್ ವಿತ್ ಮಂಜುಶ್ರೀ ಎಂ ವಿಶ್ವಕರ್ಮ ಯೂಟ್ಯೂಬ್ ಪಾಡ್ಕಾಸ್ಟ್ ಚಾನಲ್. ಥ್ಯಾಂಕ್ ಯು. ಕೂತ್ಕೊಳ್ಳಿ ಮ್ಯಾಮ್. ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ಸೌಂದರ್ಯ ಅರುಣ್. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲಾನು ಮೈಸೂರು ಎಲ್ಲಾನೇ. ಮ್ಯಾರೇಜ್ ಆಗಿದೆ ತಮಿಳ್ನಾಡು. ಚಿಕ್ಕ ವಯಸ್ಸಿಂದಾನು ನನ್ಗೆ ಸ್ಟಿಚಿಂಗ್ ಮೇಲೆ ತುಂಬಾ ಪ್ಯಾಷನ್. 4th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗಿದ್ದು. ಅಮ್ಮ ಸ್ಟಿಚ್ ಮಾಡೋರು, ಅವ್ರ ನೋಡಿ ನಾನು ಸ್ಟಿಚ್ ಮಾಡಿ 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 ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಅದು ಇಂಟ್ರೆಸ್ಟ್ ಇದೆ ಅಂತ ಅನ್ಬಿಟ್ಟು ಕ್ಲಾಸಸ್ ಎಲ್ಲ ಅಮ್ಮ ಸೇರಿಸ್ತಾ ಇದ್ರು ಎಲ್ಲಾ ಸಮ್ಮರ್ ಹಾಲಿಡೇಸ್ ಅಲ್ಲೂ. ಸೊ ಅದೇ ಹಾಗೆ ಕಲ್ಟಿವೇಟ್ ಆಗಿ ಆಗಿ ಡಿಸೈನಿಂಗ್ ಸೆಲ್ಫ್ ಡಿಸೈನ್ ಮಾಡ್ತಾ ಇದ್ದೆ. ಅದನ್ನ ಇಂಪ್ರೆಸ್ ಮಾಡಿ ಎಲ್ಲಾರು ಆರ್ಡರ್ಸ್ ಹಾಗೆ ಗೇನ್ ಆಗಿದ್ದು. ಸೊ ಇನ್ನೂ ಇದ್ರ ಪ್ರೊಫೆಷನಲ್ ಆಗಿ ತಗೊಳ್ಬೇಕು ಅಂದ್ರೆ ಮಾಸ್ಟರ್ಸ್ ಜೊತೆಗೆ ಈವ್ನಿಂಗ್ ಕಾಲೇಜ್ ಜಾಯ್ನ್ ಮಾಡಿ ಕಂಪ್ಲೀಟ್ ಮಾಡಿ ನಾನು ಬುಟಿಕ್ ಸ್ಟಾರ್ಟ್ ಮಾಡಿದ್ದೆ 2015 ಅಲ್ಲಿ. ಇಲ್ಲೇ ಬುಟಿಕ್ ಇತ್ತು ನಂದು. ಮ್ಯಾಮ್, ನೀವು DKD ದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಹೌದು, 2016 ಅಲ್ಲಿ DKD ಮಾಡಿದೆ. ಸ್ಯಾಂಡಲ್ವುಡ್ ಸ್ಟುಡಿಯೋಸ್ ಇದೆ ಅಲ್ಲ, ಮೈಸೂರಿಂದ ಹೋಗಿದ್ರಲ್ಲ ಅಲ್ಲಿ. ಅದ್ರಲ್ಲಿ ನಾನು ಮಿಡಲ್ ಗರ್ಲ್ ನಾನೇ. ಡಾನ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ. ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಸ್ಟೇಟ್ ಪ್ಲೇಯರ್, ಬಾಸ್ಕೆಟ್ ಬಾಲ್ ಅಂಡ್ ಹ್ಯಾಂಡ್ ಬಾಲ್. ಸೊ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ನಾನ್ ಸ್ವಲ್ಪ ಯೂನಿಕ್ ಆಗಿರ್ಬೇಕಂತಂದ್ರೆ ಎಲ್ಲಾರ್ ಹಾಕೋ ಎಫರ್ಟ್ ಗಿನ್ನ ನಾನ್ ಸ್ವಲ್ಪ ಎಕ್ಸ್ಟ್ರಾ ಆಗಿ ಹಾಕಿ ಮಾಡ್ತಾ ಇದ್ದೆ. ನಾನು ಒಬ್ಳು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ನಿಮ್ಗೆ ಯಾವಾಗ ಆ ಥಾಟ್ ಬಂತು? ಈ ಪಯಣ ಹೇಗ್ ಶುರು ಆಯ್ತು ಮ್ಯಾಮ್? ಇದಕ್ ಸ್ಫೂರ್ತಿ ಯಾರು? ನನ್ ಸ್ಫೂರ್ತಿ ಎಲ್ಲ ನಮ್ಮ ಮಮ್ಮಿನೇ. ಅಮ್ಮ ಇಲ್ಲಿ ಏನೂ ಇಲ್ಲ. ಅವ್ರದ್ ನನ್ಗೆ ಸ್ಟಿಚ್ ಮಾಡಿ 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 ನಾನು ಅವ್ರದ್ದು ನೋಡ್ತಾ ಇದ್ದಲ್ಲ ನೋಡಿ ನನ್ಗೆ ಸೈಜ್ ಸಾಲ್ತಾ ಇರ್ಲಿಲ್ಲ ಮಿಷಿನ್ದು. ಅವಾಗ್ಲೇ ನಿಂತ್ಕೊಂಡು ಒಂದ್ ಪೆಡಲ್ ಇನ್ನೂ ಒಂದ್ ಲೆಗಲ್ಲೇ ಬರುತ್ತೆ, 2 ಲೆಗಲ್ ಬರೋದಿಲ್ಲ. ಹಾಗೆ ಸುಮ್ನೆ ಕಟ್ ಮಾಡಿ ಫಸ್ಟ್ ಡಾಲ್ಸ್ಗೆಲ್ಲ ಸ್ಟಿಚ್ ಮಾಡ್ತಾ ಇದ್ದೆ. ಆಮೇಲೆ ನನ್ಗೆ ಏನಂದ್ರೆ ನಾನ್ ರೆಗ್ಯುಲರ್ ಆಗಿ ಎಲ್ಲಾರು ಬೇರೆಯವ್ರ ಹತ್ರ ಕೆಲ್ಸಕ್ ಹೋಗೋದ್ ನನ್ಗೆ ಇಷ್ಟ ಇರ್ಲಿಲ್ಲ. ನಾವ್ ನಮ್ ಸ್ವಂತ ಕಾಲಲ್ಲಿ ಇದ್ದಿ ನಮ್ಮಿಂದ ಇಂಪ್ಯಾಕ್ಟ್ ಆಗ್ಬೇಕು ಸೊಸೈಟಿಗೆ. ನಾವೇನಾದ್ರೂ ಒಂದು ಹೇಳ್ಕೊಡ್ತು ಅಂತ ಅಂದಾಗ ಅವ್ರ ಕಲ್ತಿ ಅವ್ರ ಬೆನಿಫಿಟ್ ಆಗ್ಬೇಕು, ಅವ್ರ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನೋದು ಮೋಟಿವ್ ಇತ್ತು. ಸೊ 10 years ಇಂದಾನು ಈ ಕ್ಲಾಸಸ್ ನ ನಡೆಸ್ತಾ ಹೋಗ್ತಾ ಇದ್ದೀನಿ ನಾನು. ನಿಮ್ಗೆ ರೀಸೆಂಟ್ ಆಗಿ ಒಂದು ಅವಾರ್ಡ್ ಕೂಡ ಬಂತು. ಅದು ಯಾವ ವಿಷಯದ ಮೇಲೆ ಮ್ಯಾಮ್? ಅದು ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಾವು ಪ್ಲೇಸ್ ಮಾಡಿದೀವಿ. ಯಾಕಂದ್ರೆ ಡ್ಯೂರೇಷನ್ 25 days ಅಲ್ಲಿ ಯಾರುನು ಡಿಸೈನ್ ಆರಿ ವರ್ಕ್ ನ ಹೇಳ್ಕೊಡಲ್ಲ. ಯೂಶಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ 6 months ನಾರ್ಮಲ್ ಆಗಿ ಕೋರ್ಸ್ ಡ್ಯೂರೇಷನ್ ಹೇಳ್ತಾರೆ, 3 months 6 months. ಹೌದು ಹೌದು. ಅದೇ ತರ ನಂದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ 25 days ಅಲ್ಲಿ ನಿಮ್ಗೆ ಟೋಟಲ್ 120 ಸ್ಟಿಚಸ್ ಕಂಪ್ಲೀಟ್ ಮಾಡಿ ಪ್ಲಸ್ ನಿಮ್ಗೆ ಬ್ರೈಡಲ್ ಬ್ಲೌಸ್ ನಿಮ್ಮ ಹತ್ರನೇ ವರ್ಕ್ ಮಾಡಿಸ್ತೀವಿ, ಅದು ಕಮ್ಮಿ ಫೀಸ್ ಅಲ್ಲಿ. ನನ್ ಮೇನ್ ಮೋಟೋ ಅದನ್ನೇ. ಮ್ಯಾಕ್ಸಿಮಮ್ ಇವಾಗ ಮ್ಯಾರಿಡ್ ವುಮೆನ್ಸ್ ಗೆಲ್ಲ ಮನೆಯಿಂದ ಆಚೆ ಕಳ್ಸಲ್ಲ. ಸೊ ಮನೇಲಿ ಕೂತಿನೇ ಅರ್ನ್ ಮಾಡೋದು ವೇ ಏನಿದೆಯೋ ಅದನ್ನ ಹೇಳ್ಕೊಡ್ಬೇಕಂತ ನನ್ಗೆ ಆಸೆ. ಅದಕ್ಕೋಸ್ಕರ ಈ ಶಾರ್ಟ್ ಪೀರಿಯಡ್ 10 years ಇಂದ ಮಾಡೋದ್ರಿಂದ ಅವರೆಲ್ಲ ವೆರಿಫಿಕೇಶನ್ ಎಲ್ಲ ಮಾಡಿ ಅಲ್ಲಿದೆ ನೋಡಿ ಅವಾರ್ಡ್. ಅಲ್ಲಿ ಅದರಲ್ಲಿ ಇದು ರೀಸೆಂಟ್ ಆಗಿ ಬಂದಿರೋ ಅವಾರ್ಡ್ ಬಂತು. ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ನಂದು ಡ್ರೀಮ್ ಇತ್ತು, ಅಟ್ಲೀಸ್ಟ್ ನನ್ಗೆ ರೆಕಗ್ನಿಷನ್ ಸಿಗ್ಬೇಕು, ನಾನ್ ಮಾಡೋ ಸೊಸೈಟಿ ಸರ್ವಿಸ್ಗೆ ಸಿಗ್ಬೇಕಂತ ಆಸೆ ಪಟ್ಟಿದ್ದು. ಅದು ಹಾಗೆ ನಮ್ ಕಡೆಯಿಂದ ಹಾಗೆ ವೀಕ್ಷಕರ ಕಡೆಯಿಂದ ನಿಮ್ಗೆ ಕಂಗ್ರಾಚುಲೇಷನ್ಸ್. ನಿಮ್ಮ ಕಲಿಕೆ ಎಲ್ಲಿ ನಡೆದಿದ್ದು ಮ್ಯಾಮ್? ಈಗ ಡಿಗ್ರಿ ಮುಖ್ಯನಾ ಅಥವಾ ಸ್ವಂತ ಪರಿಶ್ರಮ ಮುಖ್ಯನಾ ಅಂತ ನಿಮ್ಗೆ ಅನ್ಸಿದ್ಯಾ ಅವಾಗ? ಅದೇನೆ ವಿಷಯ ಏನಂದ್ರೆ, ನಾನು ಕಲ್ತಿದ್ದು CIF ಕೆರಿಯರ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ಮೈಸೂರಲ್ಲಿನೇ. ಅದಕ್ಕೂ ಮುಂಚೆ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದ ಹೇಳಿದಲ್ಲ ಸಮ್ಮರ್, ಅದು ಸಿಂಗರ್ ಇನ್ಸ್ಟಿಟ್ಯೂಟ್ ಇತ್ತು, ಅಲ್ಲಿ ಕಲಿತಾ ಇದ್ದಿದ್ದು. ನನಗೆ ಏನಂದ್ರೆ ಎಜುಕೇಶನ್ ತುಂಬಾ ಮುಖ್ಯ, ಹೆಸರಿಗೆ ಮುಖ್ಯ, ಬಟ್ ಇದು ಸ್ಕಿಲ್ ಅದಕ್ಕೂ ಮೇಲೆ ಮುಖ್ಯ. ಹೌದು, ಯಾಕಂದ್ರೆ ಎಜುಕೇಶನ್ ಇಟ್ಟಿನೇ ನಾವು ನಮ್ ಸಿಚುಯೇಷನ್, ನಮ್ ಫ್ಯೂಚರ್ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಆ ಕಾರಣಕ್ಕೋಸ್ಕರ ಫ್ಯೂಚರ್ಗೆ ನಾವು ಅಡಾಪ್ಟ್ ಆಗ್ಬೇಕು, ಫ್ಯೂಚರ್ ನಮ್ಗೆ ಹೆಂಗ್ ಬೇಕಾದ್ರೂ ಇರುತ್ತೆ, ನಾವ್ ಹೆಂಗಾದ್ರೂ ಸರ್ವೈವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಸ್ಕಿಲ್ 100% ಮುಖ್ಯ. ಎಲ್ಲಾರ್ಗು ಸಜೆಷನ್ ಏನಂದ್ರೆ, ಏನೇನೇ ಓದಿರಿ, ಎಷ್ಟೇ ಓದಿರಿ, ಬಟ್ ನಮ್ದು ಲೈವ್ಲಿಹುಡ್ಗೆ ಸ್ಕಿಲ್ ಒಂದು ಡೆವಲಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದೇ ತರ ಹಾಬಿ ಕಲ್ಟಿವೇಟ್ ಮಾಡ್ಕೊಳ್ಳಿ. ಎಲ್ಲಾರು ಹಾಬಿ ಕಲ್ಟಿವೇಟ್ ಮಾಡ್ಲೇಬೇಕು. ಹೌದು. ಹಾಗೆ ನೀವು ಫಸ್ಟ್ ಡಿಸೈನ್ ಮಾಡಿದ್ದು ಡ್ರೆಸ್ ಯಾವ್ದು, ಯಾರಿಗ್ ಮಾಡ್ಕೊಟ್ಟಿದ್ರಿ ಅಥವಾ ಯಾರಿಗ್ ಹೊಲ್ಕೊಟ್ಟಿದ್ರಿ, ಅವ್ರ ರೆಸ್ಪಾನ್ಸ್ ಹೇಗಿತ್ತು ಮ್ಯಾಮ್? ಆಕ್ಚುಲ್ ಆಗಿ ನಾನು ಹೇಳ್ತೀನಿ, ನೀನ್ ನಗ್ಬಾರ್ದು. ನನ್ ಫಸ್ಟ್ ಅಂದ್ರೆ ನನ್ ಬಾರ್ಬಿ ಡಾಲ್ ಚಿಕ್ಕ ವಯಸ್ಸಲ್ಲಿ ಇತ್ತಲ್ಲ, ಅದಕ್ಕೇನೆ ನಾನು ಡಿಫ್ರೆಂಟ್ ಸೆಟ್ ಮುಂಡ್ ಗೌನ್ಸ್ ಎಲ್ಲಾನು ಅದಕ್ಕೆ ಸ್ಟಿಚ್ ಮಾಡಿ, ಅದರಿಂದ ಫಸ್ಟ್ ಸ್ಟಿಚ್ ಮಾಡಿ ಕೊಟ್ಟಿರೋದಂದ್ರೆ ಅವ್ರಿಗೆನೆ, ನನ್ ಬಾರ್ಬಿ ಡಾಲ್ಗೆನೆ. ಅದನ್ನ ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಡ್ರೆಸ್ ಎಲ್ಲ ತುಂಬಾ ಸೇಫ್ ಆಗಿ ಇಟ್ಟಿದ್ದೀನಿ. ಬಿಕಾಸ್ ಮೆಮೊರೀಸ್ ಅಲ್ವಾ, ನಮ್ಗೆ ಎಲ್ಲಿ ಸ್ಟಾರ್ಟ್ ಆಯ್ತು ಅನ್ನೋ ವಿಷಯ ನನ್ಗೆ ತುಂಬಾ ಮುಖ್ಯ ಅಲ್ಲ.
ಅವಾಗ ಡಿಸೈನ್ ಮಾಡ್ತಾ ಇದ್ದಿದ್ದು. ಆದ್ರೆ ಅದಾದ್ಮೇಲೆ ಆರ್ಡರ್ಸ್ ತಗೊಳಕ್ ಬಂದಾಗ ನಾನು ಫಸ್ಟ್ ನನ್ನ ಫ್ರೆಂಡ್ಗೆ ಬೆಸ್ಟ್ ಫ್ರೆಂಡ್ಗೆ ಸ್ಟಿಚ್ ಮಾಡ್ಕೊಟ್ಟೆ. ನಾನು ಅದು ಪ್ರಾಜೆಕ್ಟ್ ಮಾಡ್ಬೇಕಿದ್ದು, ಅದು ಇನ್ನೊಬ್ಬ ಮೆಜರ್ಮೆಂಟ್ ಅಲ್ಲಿ ಸ್ಟಿಚ್ ಮಾಡ್ಕೊಡ್ಬೇಕು, ಎಕ್ಸಾಮ್ ಅದು ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಅವಾಗ ಹೊಲ್ದ್ ಕೊಟ್ಟಿದ್ದಾಗ ಅವಳು ತುಂಬಾ ಖುಷಿ ಆದ್ಲು. ಒಂದು ಕಲೆಕ್ಷನ್ ಶುರು ಆಗೋದು ಯಾವಾಗ ಮ್ಯಾಮ್? ಈಗ ಒಂದು ಐಡಿಯಾ ಬರುತ್ತೆ, ಅದನ್ನ ಸ್ಕೆಚ್ ಮಾಡ್ತೀರಾ, ಅದಕ್ ತಕ್ಕಂಗೆ ಕ್ಲಾತ್ ನ ಸೆಲೆಕ್ಟ್ ಮಾಡ್ತೀರಾ, ನೆಕ್ಸ್ಟ್ ಅದನ್ನ ಸ್ಟಿಚ್ ಮಾಡ್ಬೇಕು, ಅದನ್ನ ಫೈನಲ್ ಆಗಿ ಒಂದು ಫೋಟೋ ಶೂಟ್ ವರ್ಗೆ ಅದ್ರ ಪ್ರಯಾಣ ಇರುತ್ತೆ. ಅದನ್ನ ಹೇಗೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಆಕ್ಚುಲ್ ಆಗಿ ಡಿಸೈನಿಂಗ್ ವಿಷಯ ಅಂದ್ರೆ, ನಾವು ಡಿಸೈನಿಂಗ್ ಇಂಡಿವಿಜುವಲ್ ಆಗಿ ಮಾಡ್ಬೇಕಂದ್ರೆ ನಮ್ಗೆ ನಾವು ಮಾಡ್ಕೋತೀವಿ ಅಂದ್ರೆ ಅದು ವೆಲ್ ಅಂಡ್ ಗುಡ್. ಇವಾಗ ನಾನ್ ಕಸ್ಟಮರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನುವಾಗ ಅವ್ರ ರಿಕ್ವೈರ್ಮೆಂಟ್ ಏನು, ಅವ್ರ ಟೇಸ್ಟ್ ಏನು, ನಾನು ಜಸ್ಟ್ ಏನ್ ಕೇಳ್ತೀನಿ, ಅವ್ರ ಹತ್ರ ರೆಫರೆನ್ಸ್ ಕೇಳ್ತೀನಿ. ನೀವು ಏನ್ ತರ ಬೇಕು, ಏನ್ ತರ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀರಾ, ಯಾರು ರೆಫರೆನ್ಸ್ ಇದೆಯಾ, ನಿಮ್ಗೆ ಏನ್ ಇಷ್ಟ, ಅದು ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಅದಕ್ ತಕ್ಕಂಗೆ ನಾನು ಮೆಟೀರಿಯಲ್ ಸೋರ್ಸ್ ಮಾಡೋದು, ಅವ್ರ ಡಿಸೈನ್ ತಕ್ಕಂಗೆ ಸ್ಟಿಚ್ ಮಾಡೋದು. ನಂದು ಮ್ಯಾಕ್ಸಿಮಮ್ ಕಸ್ಟಮರ್ ಹೈಲಿ ಸ್ಯಾಟಿಸ್ಫೈಡ್. ನನ್ಗೆ ಆಕ್ಚುಲಿ ಇನ್ನೂವರೆಗೂ ನಾನು ಮ್ಯಾಕ್ಸಿಮಮ್ ಆರ್ಡರ್ಸ್ ತಗೊಳಲ್ಲ. ಅಂದ್ರೆ ನಾನು ಅದೇ ತರ ಕೆಲ್ಸದವ್ರು ಇಟ್ಟು ನಾನು ಮಾಡಲ್ಲ. ಅಂದ್ರೆ ಇವಾಗ ಇಂಡಿವಿಜುವಲ್ ಆಗಿ ನನ್ನ ಕೈಯಿಂದ ನಾನೇ ಕಟ್ ಮಾಡಿ ನಾನೇ ಸ್ಟಿಚ್ ಮಾಡಿ, ಹೌದು, ಆ ಕಾರಣಕ್ಕೆ ಲಿಮಿಟೆಡ್ ಆರ್ಡರ್ ತಗೋತೀನಿ. ಅದನ್ನ ನನ್ಗೆ ಊರಿಂದನೆಲ್ಲ ಕಳ್ಸಿಕೊಡ್ತಾರೆ, ನನ್ ಕೈಯಲ್ಲೇ ಹೊಲಿಸ್ಬೇಕು. ಅಲ್ಲಿ ಎಷ್ಟೇ ಹೇಳಿ, ಬಾಂಬೆಯಲ್ಲಿ ಇಲ್ದೇ ಇರೋ ಟೈಲರ್ ಅಲ್ಲ, ಚೆನ್ನೈಯಲ್ಲಿ ಇಲ್ದೇ ಇರೋ ಟೈಲರ. ಸೊ ಅಷ್ಟು ಪ್ರಯಾರಿಟಿ ಕೊಟ್ಟಿ ನನ್ ಡಿಸೈನೇ ಬೇಕು ಅಂತ ಕಳ್ಸಿಕೊಟ್ಟಿ ತಿರ್ಗಾ ಅವ್ರಿಗೆ ಕೊರಿಯರ್ ನಾನು ಮಾಡ್ತೀನಿ. ಸೊ ಅದ್ರಲ್ಲಿ ನನ್ಗೆ ತುಂಬಾ ಹ್ಯಾಪಿ. ಟ್ರೆಂಡ್ ನ ಫಾಲೋ ಮಾಡ್ಬೇಕಾ ಅಥವಾ ಟ್ರೆಂಡ್ ನ ನಾವು ಸೃಷ್ಟಿ ಮಾಡ್ಬೇಕಾ? ಟ್ರೆಂಡ್ ನ ನಾವೇ ಸೃಷ್ಟಿ ಮಾಡ್ಬೇಕು, ನಾವ್ ಫಾಲೋ ಮಾಡ್ಬಾರ್ದು. ಓಕೆ, ನಾನ್ ಏನು ನಮ್ಗೆ ಒಂದು ಖುಷಿ ಆಗತ್ತೆ ಅಲ್ಲ, ಏನೋ ಒಂದ್ ಹಾಕ್ದಾಗ ನನ್ಗೆ ಚೆನ್ನಾಗ್ ಕಾಣಿಸ್ತೀನಿ ಅಂತ ಅನ್ನೋ ಫೀಲ್ ಇರತ್ತೆಲ್ಲ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತು ಅಂದ್ರೆ ಸಾಕು. ಆಕ್ಚುಲಿ ಎಲ್ಲಾನು ಇವಾಗ ಹೇಳ್ತಾರೆ ತುಂಬಾ ಜೆನ್ಸಿದ ಸ್ಟೈಲ್ ಬೇರೆ, ನಮ್ದು ಮಿನಿಮಲ್ಸ್ ಬೇರೆ. ಸೊ ನಮ್ದು ಸ್ಟೈಲ್, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀವಿ ಅಲ್ವಾ, ಐಶ್ವರ್ಯ ರಾಯ್ದು ನೋಡಿ ಬೆಳ್ದಿರ್ತೀವಿ, ಸಿಮ್ರನ್ ನೋಡಿ ಬೆಳ್ದಿರ್ತೀವಿ. ಸೊ ಅವ್ರದ್ದು ಸ್ಟೈಲ್ ಫಾಲೋ ಮಾಡ್ಕೊಂಡ್ರೇನೆ ನಮ್ದು. ಹೌದು, ಅದೇ ಆಲ್ವೇಸ್ ಸೈಕಲ್. ನೀವು ನೆನ್ಸ್ಕೊಳ್ಳಿ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಎಲ್ಲ ಹಾಕಿದ್ದಾರೆ. ಒಂದು ಡಿಸೈನರ್ ಬ್ಲೌಸ್ ಅಥವಾ ಬ್ರೈಡಲ್ ಬ್ಲೌಸ್ ನ ನಿಮ್ಗೆ ಆರ್ಡರ್ ಬಂದ್ರೆ ಅದನ್ನ ಸ್ಟಿಚ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಒಂದು ಪ್ರಾಸೆಸ್, ಕಂಪ್ಲೀಟ್ ಪ್ರಾಸೆಸ್, ಡಿಸೈನ್ ಸೆಲೆಕ್ಷನ್ ಆಗಿರ್ಬೋದು, ಕ್ಲಾತ್ ಸೆಲೆಕ್ಷನ್ ಆಗಿರ್ಬೋದು, ಅದು ಕಂಪ್ಲೀಟ್ ಸ್ಟಿಚ್ ಆಗಿ ಕಸ್ಟಮರ್ ಗೆ ತಲುಪೋಷ್ಟ್ರಲ್ಲಿ ಎಷ್ಟು ದಿನ ತಗೋತೀರಾ? ಅದೇ ಇದು ಬ್ರೈಡಲ್ ಬ್ಲೌಸ್ ಇವಾಗ ನಾನು ಕಸ್ಟಮರ್ಸ್ ಬಂದಾಗ್ಲೇನೆ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ನಾನು ಜಸ್ಟ್ ಎಲ್ಲ ನೋಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ. ಮೆಟೀರಿಯಲ್ ಸೋರ್ಸಿಂಗ್ ಸಮಟೈಮ್ಸ್ ನಾನು ಮಾಡ್ತೀನಿ, ಅವ್ರಿಗೆ ತರಕ್ ಹೇಳ್ಬಿಡ್ತೀನಿ. ಇನ್ ಕೇಸ್ ಅವ್ರಿಗೆ ಅವರ ನಿಯರ್ ಬೈ ಏನಾದ್ರು ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ನಾನೇ ಸೋರ್ಸ್ ಮಾಡ್ತೀನಿ. ಡಿಸೈನಿಂಗ್ ಅವ್ರ ಟೇಸ್ಟ್ಗೆನೆ, ಅವ್ರ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕಂಗೆ ಟೇಸ್ಟ್ ಇದು ಮಾಡ್ತೀವಿ. ಮ್ಯಾಕ್ಸಿಮಮ್ 7 days ಅಲ್ಲಿ ನಾನು ಡೆಲಿವರಿ ಕೊಟ್ಬಿಡ್ತೀನಿ. ಕೇಳ್ತೀನಿ 7 days, ಬ್ರೈಡಲ್ ಬ್ಲೌಸ್ ಹೇಳ್ತಾ ಇದ್ದೀನಿ, 7 days ಕೇಳ್ತೀನಿ. ವಿತಿನ್ ಅಷ್ಟ್ರಲ್ಲಿನೇ ಮುಗಿಸಿ 2 days ಅರ್ಲಿನೇ ನಾನು ಡೆಲಿವರಿ ಮಾಡ್ಬೋದು. ಅರ್ಲಿಯಾಗೇ ಇರುತ್ತೆ, ಅಷ್ಟ್ ಬೇಗ ಮುಗ್ದ್ಬಿಡ್ತಾ ಅಂತ ಕೇಳ್ತಾರೆ ಒಂದ್ಸತಿ. ಬಟ್ ಅದನ್ನ ಲಿಮಿಟೆಡ್ ಆಗಿ ಆರ್ಡರ್ ತಗೋತೀನಿ. ನನ್ಗೆ ಮನಿ ಇಲ್ಲ, ಪ್ಯಾಷನೇಟ್ ಆಗಿ ಮಾಡಿದ್ರಿಂದ ಒಂದು ಚಿಕ್ಕದಾಗಿ ಮಾಡಿದ್ರು ನಾನು ಬೆಸ್ಟ್ ಆಗಿ ಮಾಡ್ಬೇಕು ಅನ್ನೋದು ಕಾನ್ಶಿಯಸ್ ಆಗಿರ್ತೀನಿ. ಅದೇ ತರ ನಂದು ಬೇರೆಯವ್ರ ಬ್ಲೌಸ್ಗೂ ನನ್ ಬ್ಲೌಸ್ಗೂ ತೀರಾ ವ್ಯತ್ಯಾಸ ಇರುತ್ತೆ. ನಂದು ಬ್ಲೌಸ್ ನೋಡಿದ್ರೆ ನಾನೇನೆ ಮಾಡಿದೆ ಅನ್ನೋದು ಗೊತ್ತಾಗೋದು. ಬಿಕಾಸ್ ಆ ಫಿನಿಶಿಂಗ್ ಸರಿ, ವರ್ಕಿಂಗ್ ಸರಿ, ಸ್ಟಿಚಿಂಗ್ ಫಿನಿಶಿಂಗ್ ಬೆಸ್ಟ್ ಆಗಿರುತ್ತೆ. ನಿಮ್ಮ ಒಂದು ಸಿಗ್ನೇಚರ್ ಸ್ಟೈಲ್ ಯಾವುದು? ಈಗ ಒಂದ್ ಡಿಸೈನ್ ನೋಡಿದ ತಕ್ಷಣ ಇದು ಸೌಂದರ್ಯ ಮ್ಯಾಮ್ ಅವರೇ ಸ್ಟಿಚ್ ಮಾಡಿರೋದು ಅಥವಾ ಇದು ಡಿಸೈನ್ ಮಾಡಿರೋದು ಇವರೇ ಅಂತ ಹೇಳುವಂತ ವಿಶೇಷತೆ ಏನಿದೆ ಮ್ಯಾಮ್? ಇದು ಆಕ್ಚುಲಿ ನಾನು ಹೇಳಿದೆ ಅಲ್ಲ ನಿಮ್ಗೆ 10 years ಬ್ಯಾಕ್ ನನ್ ಬುಟಿಕ್ ಸ್ಟಾರ್ಟ್ ಮಾಡಿದೆ ಅಂತ. ಆ ಟೈಮ್ ಅಲ್ಲಿ ನಿಮ್ಗೆ ಪ್ರಿನ್ಸೆಸ್ ಕಟ್ ಜನರಲೈಸ್ ಆಗಿರ್ಲಿಲ್ಲ. ತುಂಬಾ ರೇರ್ ಆಗಿನೇ ಯಾರೋ ಒಬ್ರು ಅಲ್ಲ ಟಿವಿಯಲ್ಲಿ ನೋಡ್ಬೋದು, ಏನೋ ಆತರಾನೇ ಇರ್ತಾ ಇದ್ದಿದ್ದು. 10 years ಬ್ಯಾಕ್ ನನ್ ಕಸ್ಟಮರ್ಸ್ ಹತ್ರ ಎಲ್ಲಾರ್ಗು ನಾನು ಪ್ರಮೋಟ್ ಮಾಡಿದ್ದೆ ಪ್ರಿನ್ಸೆಸ್ ಕಟ್. ಆ ಟೈಮ್ ಅಲ್ಲಿ ಸ್ವಲ್ಪ ಪೀಕ್ ಅಂತ ಅನ್ಕೊಳ್ಳಿ. ಅದೇ ತರ ಅವ್ರಿಗೆ 2 days ಅಲ್ಲಿ ಡೆಲಿವರಿ ಕೊಡ್ತಾ ಇದೆ. ಇವತ್ ಕೊಟ್ರೆ 2 days ಅಲ್ಲಿ ಕೊಡ್ತಾ ಇದೆ. ಸೊ ಅಷ್ಟು ಫಾಸ್ಟ್ ಇರ್ತಾ ಇತ್ತು. ಅವಾಗ ಟೈಮ್ ಅಲ್ಲಿ ಎರಡು ಅಸಿಸ್ಟೆಂಟ್ಸ್ ಇದ್ರು ನನ್ ಜೊತೆಗೆ. ಅಂದ್ರೆ ಯಾರು ನನ್ನ ಹತ್ರ ಕಲಿಯಕ್ ಬರ್ತಾ ಇದ್ರು ಆರಿ ವರ್ಕ್, ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ನೀವು ಬನ್ನಿ ನನ್ನ ಹತ್ರನೇ ವರ್ಕ್ ಜಾಯ್ನ್ ಆಗಿ ಅನ್ನೋದಕ್ಕೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂದ್ರೆ ಅವ್ರ ನೆಕ್ಸ್ಟ್ ಆಚೆ ಹೋದಾಗ ಅವ್ರು ಈಸಿಯಾಗಿ ಅರ್ನ್ ಮಾಡ್ಬೋದು.